ಹಾಯ್ ಎಲ್ರಿಗೂ, ನಾನಿವತ್ತು ಕಾಪು ಮಾರಿಗುಡಿಗೆ ಬಂದಿದ್ದೇನೆ. ಸುಮಾರು 200 ವರ್ಷಗಳ ಪುರಾತನ ಇರುವಂತಹ ಕಾಪುದ ಅಪ್ಪೆ ಮಾರಿಯಮ್ಮ ಅಂತಲೇ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಮಾರಿಗುಡಿ ದೇವಸ್ಥಾನ. ಇದು ರೀಸೆಂಟಾಗಿ ಜೀರ್ಣೋದ್ಧಾರ ಆಯಿತು. ಅಲ್ಲಿಗೆ ಬಂದಿದ್ವಿ ನಾವು. ಇವತ್ತು ಫ್ರೈಡೇ ಆಗಿದ್ದು ಬಂದಾಗ. ಮಧ್ಯಾಹ್ನ ಒಂದು 12 ಗಂಟೆ ಬಂದಿದ್ವಿ. ಜನ ಅಷ್ಟೇನು ರಶ್ ಇರಲಿಲ್ಲ, ಅಂದರೆ ಬರ್ತಾಯಿದ್ರು ಹಾಗೆ ಹೋಗ್ತಾಯಿದ್ರು. ಇಲ್ಲಿ ಅಂತ ಹೇಳಿದರೆ ಗದ್ದಿಗೆ ಪೂಜೆ ಇಲ್ಲಿ ಮೇಯ್ನಾಗಿ ಮಾಡಿಸ್ತಾರೆ. ಹಾಗೆ ನಾವು ಕೂಡ ಗದ್ದಿಗೆ ಪೂಜೆ ಅದರ ಜೊತೆಗೆ ಕುಂಕುಮಾರ್ಚನೆ ಮಾಡಿಸಿದ್ವಿ. ಆಮೇಲೆ ದೇವಸ್ಥಾನದ ದೇವರನ್ನು ನೋಡುವಂಥ ಅಮ್ಮನ ನೋಡುವಂತ ಹೇಳಿ ದರ್ಶನಕ್ಕೆ ಹೋದ್ವಿ. ನಿಜ ಹೇಳ್ತೇನೆ, ಅಮ್ಮನ ನೋಡಿಬಿಟ್ಟು ನಾನು ಒಂದ್ಸಲಿ ಸ್ಟನ್ನಾಗಿ ಬಿಟ್ಟೆ. ಅಷ್ಟು ಚೆಂದ ಕಾಣ್ತಾಯಿದ್ರು. ಅಂದರೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ತುಂಬ ತೋರಿಸ್ತಾ ಇದ್ರು ಅಮ್ಮಂದು ವೀಡಿಯೋಸ್ ಎಲ್ಲ. ಬಟ್ ಆವಾಗ ನಮಗೆ ಅಂದರೆ ನೋಡುವಾಗ ತುಂಬ ಖುಷಿ ಆಗ್ತಿತ್ತು. ಬಟ್ ಇವಾಗ ರಿಯಲಾಗಿ ನೋಡೋದಕ್ಕೂ ವೀಡಿಯೋಸ್ ನೋಡೋದು ತುಂಬಾ ಡಿಫ್ರೆನ್ಸ್ ಇರುತ್ತಲ್ಲ. ಹಾಗೆ ನೋಡಿಬಿಟ್ಟು ನಾನಂತೂ ಸ್ಟನ್ ಆಗಿಬಿಟ್ಟೆ. ಗೂಸ್ ಬಂಪ್ಸ್ ಬಂತು, ಕಣ್ಣಲ್ಲಿ ನೀರು ಬಂದೇ ಹೋಯಿತು. ಅಂದರೆ ನೋಡ್ತಾನೇ ಇರಬೇಕಂತ ತುಂಬ ಮಲ್ಲಿಗೆ ಎಲ್ಲ ಇಟ್ಟು ತುಂಬ ಅಲಂಕಾರ ಮಾಡಿದ್ರು. ನೋಡಲಿಕ್ಕೂ ತುಂಬ ಖುಷಿ ಆಯಿತು. ಹಾಗೆ ನಾವು ಪ್ರಸಾದ ಎಲ್ಲ ತಗೊಂಡು ಹಣ್ಣುಕಾಯಿ ಮಾಡಿಸಿದ್ವಿ. ಹಣ್ಣುಕಾಯಿ ಎಲ್ಲ ತಗೊಂಡು ಬಂದ್ವಿ. ಕಡೆಗೆ ನಾವು ಹೊರಗಡೆ ಬಂದುಬಿಟ್ಟು, ಅಂದರೆ ಒಳಗಡೆ ವೀಡಿಯೋಸ್ ಎಲ್ಲ ಅಲೌಡ್ ಇರಲಿಲ್ಲ. ಹೊರಗೆ ಮಾತ್ರ. ಹೊರಗಡೆನೇ ಅಷ್ಟೇ ವೀಡಿಯೋಸ್ ಮಾಡಿದ್ವಿ. ಮತ್ತು ಸುತ್ತ ಪೌಳಿ ಎಲ್ಲ ತುಂಬಾ ಚಂದ ಮಾಡಿದ್ದಾರೆ. ನೋಡ್ಲಿಕ್ಕಂತೂ ತುಂಬಾ ಚಂದ ಇತ್ತು. ಹಾಗೆ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಅಲ್ಲಿ ಒಂದು ಗಂಟೆ ಇಟ್ಟಿದ್ರಲ್ಲ ಹೊಸದದು. ಗಂಟೆ ಬಾರಿಸುವಂತ ನೋಡಿದ್ವಿ. ಬಟ್ ಅದು ಅಲೋಡ್ ಇಲ್ವೇನಾ ಅಂತ ಹೇಳಿ ಯಾರು ಬಾರಿಸೋದು ಕಾಣಿಸ್ಲಿಲ್ಲ. ಬೇಡ ಅಂತ ಹೇಳಿ ನಾವು ಬಾರಿಸ್ಲಿಕ್ಕೆ ಹೋಗಿಲ್ಲ. ತುಂಬ ಚೆನ್ನಾಗಿದೆ ಗಂಟೆ, ತುಂಬ ದೊಡ್ಡದಾಗಿದೆ. ಹಾಗೆಯೇ ಇಲ್ಲಿದು ಬಾವಿ ಕೂಡ ಅಷ್ಟೇ ಚಂದ ಇತ್ತು ನೋಡಲಿಕ್ಕೆ. ತುಂಬ ಚಂದ ಮಾಡಿ ಕಟ್ಟಿದ್ದಾರೆ ಬಾವಿ ಕೂಡ. ಅದನ್ನು ನೋಡಿದ್ವಿ. ಹಾಗೆ ಇಲ್ಲಿ ಊಟ ಕೂಡ ಇತ್ತು, ಊಟದ ವ್ಯವಸ್ಥೆ ಕೂಡ. ಮುಂಚೆಲ್ಲ ಆಗಿದ್ದರೆ ಮಂಗಳವಾರ ಮಾತ್ರ ಊಟ ಇರ್ತಿತ್ತು. ಬಟ್ ಇವಾಗ ಡೈಲಿ ಊಟ ಮಾಡಿಸ್ತಿದ್ದಾರೆ. ಆದರೆ ಬಟ್ 2 o'clock ಒಳಗಡೆ ಊಟ ಫಿನಿಶ್ ಆಗ್ತಿತ್ತು. ನಾವು ಕೂಡ ಊಟಕ್ಕೆ ಹೊರಟ್ವಿ. ಊಟ ಅಂತೂ ನನಗೆ ಇಲ್ಲಿದ್ದು ಊಟ ತುಂಬಾ ಇಷ್ಟ. ನಾನು ಮುಂಚೆ ಕೂಡ ಬಂದಾಗ ಇಲ್ಲಿ ಊಟಕ್ಕಿಂತಲೂ ನನಗೆ ಪಾಯಸ ತುಂಬ ಇಷ್ಟ. ಅದು ಅಕ್ಕಿ ಪಾಯಸ ಮಾಡ್ತಾರಲ್ಲ, ಅಷ್ಟು ಚೆನ್ನಾಗಿರ್ತದೆ. ಊಟ ಕೂಡ ರುಚಿಯಾಗಿ ಶುಚಿಯಾಗಿರ್ತದೆ. ನಾನು ಒಂದೇ ಸಲ ಊಟ ಹಾಕಿಸ್ಕೊಂಡೆ, 2 ಸಲ ಪಾಯಸ ಹಾಕ್ಕೊಂಡು ತಿಂದೆ. ತುಂಬ ಚೆಂದ ಇತ್ತು ಊಟ. ಅನ್ನ ಇದ್ದಿತ್ತು, ಮತ್ತು ಟೊಮೆಟೊ ಸಾರು ಹಾಕಿದ್ರು, ಮತ್ತು ಒಂದು ಪಲ್ಯ ಹಾಕಿದ್ರು, ಜೊತೆಗೆ ಒಂದು ಉಪ್ಪಿನಕಾಯಿ ಇದ್ದಿತ್ತು. ತುಂಬ ಟೇಸ್ಟ್ ಆಗಿತ್ತು, ರುಚಿಯಾಗಿತ್ತು. ಮತ್ತು ಅಲ್ಲಿ ಶುಚಿ ಕೂಡ ಇದ್ದಿತ್ತು. ಆ ಥರ ಒಟ್ರಾಶಿ ಏನು ಇರಲಿಲ್ಲ. ಎಲ್ಲ ಫುಲ್ಲಾಗಿ ಕೂತಿದ್ದಾರೆ. ಮೇಡಮ್ ಅವರೇ, ಊಟ ಹೇಗಾಯ್ತು? ಸಾಕಾಯ್ತು, ತುಂಬ ಚಂದ ಇತ್ತು ಊಟ. ಸ್ವಲ್ಪ ತುಂಬ ಚೆನ್ನಾಗಿತ್ತು. ಹೇಗಿತ್ತು ಊಟ? ಊಟ ಸೂಪರ್ ಆಗಿತ್ತು.